ಶ್ರೀರವಿ ಯೂಟ್ಯೂಬ್ ವಾಹಿನಿ. ಇದು ಶಿಕ್ಷಣ, ಕಲೆ, ಸಾಹಿತ್ಯ, ಸಂಗೀತ ಹಾಗೂ ಸಂಸ್ಕೃತಿಯ ಸಂವಹನ ವಾಹಿನಿ. ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸರ್ವರಿಗೂ ನಮಸ್ಕಾರಗಳು. ಆತ್ಮೀಯರೇ, ಈದ್ ಅಲ್ ಅಧಾ ತ್ಯಾಗದ ಹಬ್ಬ ಬಕ್ರೀದ್ ಲೇಖನದೊಂದಿಗೆ ಧ್ವನಿಯಾದವರು ನಿಮ್ಮ ಪ್ರೀತಿಯ ರವಿ ಕಂಗಳ್. ದಧೀಚಿಯ ತ್ಯಾಗ ಇಂದ್ರನ ವಜ್ರಾಯುಧವಾಯಿತು. ಶ್ರೀರಾಮನ ರಾಜ್ಯ ತ್ಯಾಗ ಪಿತೃವಾಕ್ಯ ಪರಿಪಾಲನೆಗೆ ಲೋಕೋತ್ತರವಾಯಿತು. ಸಿದ್ಧಾರ್ಥನ ತ್ಯಾಗ ಬುದ್ಧನ ನಿರ್ಮಾಣವಾಯಿತು. ಯೇಸು ಕ್ರಿಸ್ತನ ದೇಹ ತ್ಯಾಗ ಕ್ರಿಶ್ಚಿಯನ್ನರ ಧರ್ಮಶ್ರದ್ಧೆಯ ಬುನಾದಿಯಾಯಿತು. ಅಂತೆಯೇ ಪ್ರವಾದಿ ಇಬ್ರಾಹಿಂ ಅವರ ದೈವಭಕ್ತಿ ಮುಸ್ಲಿಮರ ಸತ್ಯ ಧರ್ಮನಿಷ್ಠೆಗೆ ಮಾದರಿಯಾಯಿತು. ನ ಕರ್ಮಣ ನ ಪ್ರಜಯ ನ ಧನೇನ ತ್ಯಾಗೇನೈಕೆ ಅಮೃತತ್ವ ಮಾನುಷಃ ಎಂಬ ಮಾತಿನಂತೆ ತ್ಯಾಗದಿಂದ ಅಮೃತತ್ವವನ್ನು ಪಡೆಯಬಹುದು ಎಂಬುದನ್ನು ತಿಳಿಸಿಕೊಟ್ಟ ಉಪನಿಷತ್ತಿನಲ್ಲಿ ಬರುವ ಈ ಮಾತು ತ್ಯಾಗದ ಮಹತ್ವವನ್ನು ಸಾರುತ್ತದೆ. ಅಂದರೆ ಅಮೃತವೆಂಬುದು ನಾವು ಮಾಡುವ ಕೆಲಸದಿಂದಲ್ಲ, ನಮ್ಮ ಬೆನ್ನ ಹಿಂದೆ ಬರುವ ಜನರ ಗುಂಪಿನಿಂದಲ್ಲ, ನಾವು ಗಳಿಸಿದ ಸಂಪತ್ತಿನಿಂದಲ್ಲ, ಬದಲಾಗಿ ನಾವು ಎಷ್ಟರ ಮಟ್ಟಿಗೆ ತ್ಯಾಗಿಗಳಾಗಿದ್ದೇವೆ ಎಂಬುದರ ಮೇಲೆ ನಿರ್ಧಾರವಾಗಿರುತ್ತದೆ. ತ್ಯಾಗಿಯಾಗಬೇಕು ಎಂದ ಕೂಡಲೇ ನಮ್ಮ ಬಳಿ ತ್ಯಾಗ ಮಾಡಲು ದೊಡ್ಡ ಆಸ್ತಿ, ಅಂತಸ್ತು, ಅಧಿಕಾರ, ಧನಧಾನ್ಯವೇನೂ ಇರಬೇಕೆಂದಿಲ್ಲ. ನಮ್ಮ ಬಳಿ ಏನಿದೆಯೋ ಅದನ್ನೇ ಆತ್ಮಸಂತೋಷದಿಂದ ಮತ್ತೊಬ್ಬರ ಹಿತಕ್ಕಾಗಿ ನೀಡಬಲ್ಲವನೇ ನಿಜವಾದ ತ್ಯಾಗಿಯಾಗುತ್ತಾನೆ. ಇಂತಹ ತ್ಯಾಗದ ಮಹತ್ವವನ್ನು ಸಾರುವ ಇಸ್ಲಾಂನಲ್ಲಿ ಎರಡನೆಯ ದೊಡ್ಡ ಹಬ್ಬವೇ ಈದ್ ಅಲ್ ಅಧಾ, ಅಂದರೆ ತ್ಯಾಗದ ಹಬ್ಬ. ಇದನ್ನು ಬಕ್ರೀದ್ ಎಂದು ತ್ಯಾಗ ಬಲಿದಾನದ ಸಂಕೇತವಾಗಿ ವಿಶ್ವದಾದ್ಯಂತ ಮುಸ್ಲಿಂ ಬಂಧುಗಳು ಈ ಹಬ್ಬವನ್ನು ಭಕ್ತಿ ಹಾಗೂ ತ್ಯಾಗವನ್ನು ಅನುಸಂಧಾನಗೊಳಿಸಿ ಅತ್ಯಂತ ಶ್ರದ್ಧೆಯಿಂದ ಆಚರಿಸುತ್ತಾರೆ. ಬಕ್ರೀದ್ ಹಬ್ಬದ ಹಿನ್ನೆಲೆಯು ಬಲು ರೋಚಕವಾಗಿದ್ದು, ಬಹುಮುಖ್ಯವಾಗಿ ಪ್ರವಾದಿಗಳಲ್ಲೊಬ್ಬರಾದ ಪ್ರವಾದಿ ಹಜರತ್ ಇಬ್ರಾಹಿಂ ಖಲೀಲುಲ್ಲಾಹರವರ ಜೀವನದಲ್ಲಿ ನಡೆದ ಎರಡು ಪ್ರಮುಖ ಘಟನೆಗಳು ಅತ್ಯಂತ ರೋಚಕವಾಗಿದ್ದು, ಅವುಗಳನ್ನು ಸ್ಮರಿಸುವುದಕ್ಕಾಗಿ ಹಾಗೂ ಅವರ ತ್ಯಾಗ, ಸಹನೆ ಮತ್ತು ಧರ್ಮನಿಷ್ಠೆಯನ್ನು ಕೊಂಡಾಡಲು ಈ ಹಬ್ಬವನ್ನು ಆಚರಿಸಲಾಗುತ್ತಿದೆ. ಪ್ರವಾದಿ ಇಬ್ರಾಹಿಂ ಅವರ ಜೀವನದಲ್ಲಿ ನಡೆದ ಮೊದಲ ಸತ್ವ ಪರೀಕ್ಷೆ ಎಂದರೆ ಪತ್ನಿ ಹಾಜರ ಮಡಿಲಲ್ಲಿ ಮುದ್ದಾಗಿ ಮಲಗಿದ್ದ ಮಗು ಇಸ್ಮಾಯಿಲರನ್ನು ತಾಯಿ ಸಮೇತವಾಗಿ ಜನವಾಸವಿಲ್ಲದ ಅಂದಿನ ಮಕ್ಕಾ ಮರುಭೂಮಿಯ ಕಾಡಿನಲ್ಲಿ ಬಿಟ್ಟು ಬರಬೇಕೆಂಬ ದೇವವಾಣಿಯನ್ನು ಅತ್ಯಂತ ವಿಧೇಯರಾಗಿ ಪಾಲಿಸಿದವರು ಪ್ರವಾದಿ ಇಬ್ರಾಹಿಂ ಅವರು. ಮಡದಿ ಮಗುವಿನ ಮೋಹ ಬಿಟ್ಟು ದೇವವಾಣಿಗೆ ಕಿವಿಯಾಗಿ ಸತ್ಯವಾಕ್ಯ ಪರಿಪಾಲನೆ ಮಾಡಿದವರು. ಇತ್ತ ಹಾಜರ ಮಗುವಿನೊಂದಿಗೆ ಕಾಲ ಕಳೆಯುತ್ತಾ ತಂದಿದ್ದ ಅಲ್ಪ ಸ್ವಲ್ಪ ನೀರು ಹಾಗೂ ಆಹಾರ ಖಾಲಿಯಾಗಿ ಬಿಡುತ್ತದೆ. ಬಾಯಾರಿಕೆ ಹಾಗೂ ಹೊಟ್ಟೆ ಹಸಿವಿನಿಂದ ಪುಟ್ಟ ಮಗು ಇಸ್ಮಾಯಿಲ್ ಕಾಲನ್ನು ನೆಲಕ್ಕೆ ಬಡಿಯುತ್ತಿರುತ್ತದೆ. ಇತ್ತ ತಾಯಿ ಹಾಜರ ಮಗುವಿನ ದಾಹ ತಣಿಸಲು ನೀರನ್ನು ಅರಸಿ ಸಫಾ ಮರವಾ ಎಂಬ ಬೆಟ್ಟಗಳ ನಡುವೆ ಓಡಾಡುತ್ತಾಳೆ. ಎಲ್ಲಿಯೂ ನೀರು ಸಿಗದೆ ನಿರಾಶಳಾಗಿ ಮಗುವಿನ ಬಳಿ ಬಂದಾಗ ಅಲ್ಲಿ ವಿಸ್ಮಯವೇ ನಡೆದಿರುತ್ತದೆ. ಮಗುವಿನ ಕಾಲ ಬುಡದಲ್ಲಿ ನೀರು ಒಂದೇ ಸಮನೆ ಕಾರಂಜಿಯ ರೀತಿಯಲ್ಲಿ ಚಿಮ್ಮುತ್ತಿರುತ್ತದೆ. ಇದನ್ನು ಕಂಡು ಅಚ್ಚರಿಗೊಂಡ ಹಾಜರ ಝಂ ಝಂ ಅಂದರೆ ನಿಲ್ಲು ನಿಲ್ಲು ಎಂದು ಉದ್ಗಾರ ಮಾಡುತ್ತಾಳೆ. ಅಂದು ಮರುಭೂಮಿಯಲ್ಲಿ ಚಿಮ್ಮಿದ ಈ ನೀರು ಇಂದಿಗೂ ಬತ್ತದೇ ಇರುವುದು ವಿಶೇಷವಾಗಿದ್ದು, ಇದು ಮುಸಲ್ಮಾನರಿಗೆ ಇಂದಿಗೂ ಪವಿತ್ರ ಜೀವ ಜಲವಾಗಿದ್ದು
ರೋಗ ರುಜಿನಗಳನ್ನು ಶಮನ ಮಾಡುವ ಗುಣ ಹೊಂದಿದೆ ಎಂದು ನಂಬಲಾಗುತ್ತಿದೆ. ಅಂದು ನೀರಿಗಾಗಿ ಓಡಾಡಿದ ಹಾಜರಾರ ಆ ಓಟವನ್ನು ನೆನಪಿಸುವುದಕ್ಕೋಸ್ಕರವಾಗಿ ಇಂದಿಗೂ ಹಜ್ ಪ್ರಕ್ರಿಯೆಯಲ್ಲಿ ತೆರಳಿದವರು ಸಫಾ ಮರವಾ ಬೆಟ್ಟಗಳ ನಡುವೆ ಓಡಾಡುವುದು ಕಡ್ಡಾಯವಾಗಿದೆ. ಅಂದು ಚಿಮ್ಮಿದ ನೀರು ಅರಬ್ ನಾಗರಿಕತೆಗೆ ಕಾರಣವಾಯಿತು ಎಂದು ಹೇಳಲಾಗುತ್ತಿದೆ. ಇನ್ನು ಎರಡನೆಯ ಸತ್ವ ಪರೀಕ್ಷೆ ಏನೆಂದರೆ, ಧರ್ಮ ಪ್ರವಾದಿಗಳಾದ ಹಜರತ್ ಇಬ್ರಾಹಿಂ ಖಲೀಲುಲ್ಲಾಹರವರ ಸತ್ವ ಪರೀಕ್ಷೆ ಮಾಡಲು ಅಲ್ಲಾಹನು ಒಮ್ಮೆ ಅವರಿಗೆ, ನಿನ್ನ ಅತಿ ಪ್ರೀತ್ಯಾಧಾರಗಳಿಗೆ ಪಾತ್ರವಾದ ಜೀವವೊಂದನ್ನು ಬಲಿ ಕೊಡಬಲ್ಲೆಯೋ ಎಂದು ಕೇಳಿಕೊಳ್ಳುತ್ತಾರೆ. ಪಿತೃವಾತ್ಸಲ್ಯದ ಪ್ರತೀಕವೆನಿಸಿದ ತಮ್ಮ ಏಕೈಕ ಪುತ್ರನಾದ ಇಸ್ಮಾಯಿಲ್ ಅವರನ್ನು ಬಲಿದಾನ ಮಾಡಬೇಕೆಂಬುದು ಭಗವಂತನ ಇಚ್ಛೆ ಎಂದು ಅವರಿಗೆ ಮನವರಿಕೆಯಾಗುತ್ತದೆ. ದೇವನ ಆಜ್ಞೆ ಮುಂದೆ ಪುತ್ರವಾತ್ಸಲ್ಯ ಮಿಗಿಲಲ್ಲವೆಂದು ತಿಳಿದು ಮಗನನ್ನು ಬಲಿ ಕೊಡಲು ಸಿದ್ಧರಾಗುತ್ತಾರೆ. ಈ ಮಧ್ಯೆ ತಂದೆ ಮಗನನ್ನು ಪ್ರಲೋಭನೆಗೆ ಒಳಪಡಿಸಲೆಂದೇ ಬಂದ ಪಿಶಾಚಿಗಳು ಬಲಿದಾನಕ್ಕೆ ಅಡ್ಡಿ ಆತಂಕವನ್ನುಂಟು ಮಾಡುತ್ತವೆ. ಆಗ ಇಸ್ಮಾಯಿಲ್ ಉತ್ತಮ ಕಾರ್ಯಕ್ಕೆ ಅಡ್ಡಿಯಾಗುತ್ತಿದ್ದ ಇಂತಹ ಸೈತಾನ್ಗಳಿಗೆ ಕಲ್ಲನ್ನೆಸೆದು ಓಡಿಸುತ್ತಾನೆ. ನಂತರ ನನ್ನನ್ನು ಬಲಿ ಕೊಡುವಂತೆ ತಂದೆಗೆ ಆಜ್ಞಾಪಿಸುತ್ತಾನೆ. ಆಗ ಇಬ್ರಾಹಿಂ ಅವರು ಮಗನನ್ನು ಬಂಡೆಯ ಮೇಲೆ ಮಲಗಿಸಿ ಬಲಿ ನೀಡಲು ಮುಂದಾಗುತ್ತಾನೆ. ಆದರೆ ಅನೇಕ ಸಲ ಪ್ರಯತ್ನ ಪಟ್ಟರೂ ಮಗನ ಕತ್ತಿನ ಮೇಲಿಟ್ಟ ಕತ್ತಿ ಹರಿಯುವುದಿಲ್ಲ. ಇದನ್ನು ಕಂಡ ಮಗ ಇಸ್ಮಾಯಿಲ್, ಅಪ್ಪ, ನಿನ್ನನ್ನು ಪುತ್ರ ವಾತ್ಸಲ್ಯ ಕಾಡಿಸುತ್ತಿದೆ, ಆದ್ದರಿಂದ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿಕೊಂಡು ಕತ್ತಿ ಹರಿಸಿ ನನ್ನ ರುಂಡವನ್ನು ಚೆಂಡಾಡು ಎನ್ನುತ್ತಾನೆ. ಇಂತಹ ಪಿತೃವಾಕ್ಯ ಪರಿಪಾಲಕನಾದ ಮಗನ ಈ ಮಾತನ್ನು ಕೇಳಿದ ಇಬ್ರಾಹಿಂ ತುಂಬ ಭಾವುಕರಾಗಿ ತಮ್ಮ ಕಣ್ಣುಗಳಿಗೆ ಪಟ್ಟಿಯನ್ನು ಕಟ್ಟಿ ಬಿಸ್ಮಿಲ್ಲಾ ಎಂದು ಹೇಳಿ ಒಮ್ಮೆಲೆ ಮಗನ ಮೇಲೆ ಕತ್ತಿಯನ್ನು ಜೋರಾಗಿ ಹರಿಸುತ್ತಾರೆ. ಆದರೆ ಕತ್ತಿ ಎಷ್ಟೇ ಹರಿಸಿದರೂ ದೈವಿ ಕಾರಣದಿಂದ ಆ ಕತ್ತಿ ಇಸ್ಮಾಯಿಲರ ಕತ್ತನ್ನು ಕೊಯ್ಯುವುದಿಲ್ಲ. ಆ ವೇಳೆ ಪ್ರತ್ಯಕ್ಷರಾದ ದೇವದೂತ ಜಿಬ್ರಾಯಿಲ್, ನೀವಿಬ್ಬರೂ ನನ್ನ ಸತ್ವ ಪರೀಕ್ಷೆಯಲ್ಲಿ ಜಯಶಾಲಿಯಾಗಿದ್ದೀರಿ. ನನಗೆ ಬೇಕಾದುದು ರಕ್ತ ಮಾಂಸವಲ್ಲ, ನನಗೆ ಬೇಕಾಗಿರುವುದು ನಿಮ್ಮಲ್ಲಿನ ಅಮಿತೋತ್ಸಾಹದ ಭಕ್ತಿ ಮಾತ್ರ ಎಂಬ ಸಂದೇಶವೊಂದನ್ನು ನೀಡಿ ಆಡೊಂದನ್ನು ವರವಾಗಿ ನೀಡುತ್ತಾರೆ. ಪ್ರವಾದಿ ಇಬ್ರಾಹಿಮರು ಸೃಷ್ಟಿಕರ್ತನಾದ ಅಲ್ಲಾಹನಲ್ಲಿಟ್ಟಿರುವ ಸತ್ಯನಿಷ್ಠೆಯ ಸತ್ವ ಪರೀಕ್ಷೆಯಲ್ಲಿ ಜಯಶಾಲಿಯಾಗುತ್ತಾರೆ. ಹೀಗೆ ದೇವನಲ್ಲಿ ತಮಗಿರುವ ಸತ್ಯನಿಷ್ಠೆಯ ಸಂಕೇತವಾಗಿ ವಿಶ್ವದಾದ್ಯಂತ ಮುಸ್ಲಿಮರಿಂದ ಈ ದಿನವನ್ನು ಬಕ್ರೀದ್ ಹಬ್ಬ ಎಂದು ಆಚರಿಸಲ್ಪಡುತ್ತಾ ಬಂದಿದೆ. ತಮ್ಮ ಮಗನಾದ ಇಸ್ಮಾಯಿಲರನ್ನು ಸೃಷ್ಟಿಕರ್ತ ಅಲ್ಲಾಹನಿಗೆ ಬಲಿಕೊಡಲು ಮುಂದಾದ ಈ ದಿನವನ್ನೇ ಈದ್ ಉಲ್ ಅದಾ ಅರ್ಥಾತ್ ಬಕ್ರೀದ್ ಎನ್ನಲಾಗುತ್ತಿದೆ. ಇದನ್ನೇ ಉಳುಹಿಯತ್ ಅಂದರೆ ಕುರ್ಬಾನಿ ಎನ್ನುತ್ತಾರೆ. ಈ ಹಬ್ಬದಲ್ಲಿ ಆಡುಗಳನ್ನೇ ಹೆಚ್ಚಾಗಿ ಬಲಿ ಕೊಟ್ಟಿರುವುದರಿಂದ ಬಕ್ರೀದ್ ಎಂದು ಹೆಸರು ಪಡೆದುಕೊಂಡಿದೆ. ಬಲಿಯಾದ ಜೀವಜಂತು ಪರೋಕ್ಷವಾಗಿ ಮಾನವನ ಬದುಕಿಗೆ ಹೇಗೆ ಸಹಕಾರಿಯಾಗಿದೆ ಎಂದರೆ, ಮಾನವನ ಒಳ್ಳೆಯ ಹಾಗೂ ಕೆಟ್ಟ ನಡತೆಗಳ ತುಲಾಭಾರವಾಗುತ್ತದಂತೆ. ಒಂದು ವೇಳೆ ಕೆಟ್ಟ ನಡತೆಗಳ ತಕ್ಕಡಿಯ ಭಾಗ ಭಾರವಾಗಿ ಕೆಳಗಿಳಿದರೆ ಬಲಿ ಕೊಡಲ್ಪಟ್ಟ ಜೀವಜಂತು ಕೂಡಲೇ ಬಂದು ಅತ್ತ ಕಡೆಯ ಭಾಗದಲ್ಲಿ ತನ್ನ ಭಾರವನ್ನು ಬಿಟ್ಟು ನೆರವು ನೀಡುತ್ತದೆ ಎಂಬ ನಂಬಿಕೆ ಈ ಹಬ್ಬದಲ್ಲಿ ಮನೆ ಮಾಡಿದೆ. ರಂಜಾನ್ ಮತ್ತು ಬಕ್ರೀದ್ ವಿಶ್ವದಾದ್ಯಂತ ಮುಸ್ಲಿಮರು ಆಚರಿಸುವ ಎರಡು ಅತಿದೊಡ್ಡ ಹಬ್ಬಗಳಾಗಿದ್ದು, ರಂಜಾನ್ ಸಂದರ್ಭದಲ್ಲಿ ಮುಸ್ಲಿಮರು ಇಡೀ ಒಂದು ಮಾಸ ಉಪವಾಸ ಆಚರಣೆ ಮಾಡಿ ಕೊನೆ ದಿನ ಈದ್ ಉಲ್ ಫಿತರ್ ಹಬ್ಬದ ಮೂಲಕ ಭಾವೈಕ್ಯತೆಯನ್ನು ಮೆರೆಯುತ್ತಾರೆ. ಆದರೆ ಬಕ್ರೀದ್ ಸಂದರ್ಭದಲ್ಲಿ ಸ್ಥಿತಿವಂತ ಮುಸ್ಲಿಮರು ಇಸ್ಲಾಂ ಧರ್ಮದ 5 ಪ್ರಮುಖ ಕರ್ತವ್ಯಗಳಲ್ಲಿ ಒಂದಾದ ಪವಿತ್ರ ಹಜ್ ಯಾತ್ರೆಗೆ ತೆರಳುತ್ತಾರೆ. ಪ್ರವಾದಿ ಮಹಮ್ಮದರ ಕರ್ಮಭೂಮಿಯಾಗಿದ್ದ ಸೌದಿ ಅರೇಬಿಯಾದ
ಮೆಕ್ಕಾ ಮತ್ತು ಮದಿನಾ ಪಟ್ಟಣಗಳಲ್ಲಿರುವ ಪವಿತ್ರ ಯಾತ್ರಾ ಸ್ಥಳಗಳ ದರ್ಶನ ಪಡೆದು ಧಾರ್ಮಿಕ ವಿಧಿವಿಧಾನಗಳನ್ನು ಪೂರೈಸಿ ತಮ್ಮ ತಮ್ಮ ತಾಯ್ನಾಡಿಗೆ ಮರಳುತ್ತಾರೆ. ಈ ಪೈಕಿ ಪವಿತ್ರ ಯಾತ್ರಾ ಸ್ಥಳವಾದ ಕಾಬಾದ ದರ್ಶನ ಹಾಗೂ ಕೆಟ್ಟ ಗುಣಗಳ ಸಂಕೇತವಾದ ಸೈತಾನನಿಗೆ ಸಾಂಕೇತಿಕವಾಗಿ ಕಲ್ಲು ಹೊಡೆಯುವ ಸಂಪ್ರದಾಯ ಅತ್ಯಂತ ಪ್ರಮುಖವಾಗಿದೆ. ಹಜ್ ಯಾತ್ರೆ ಬಕ್ರೀದ್ ಹಬ್ಬದ ಸಂದರ್ಭದಲ್ಲಿ ನಡೆಯುವ ಒಂದು ಪ್ರಮುಖ ಧಾರ್ಮಿಕ ಕ್ರಿಯೆಯಾಗಿದೆ ಎಂದೇ ಹೇಳಬಹುದಾಗಿದೆ. ಇಸ್ಲಾಮಿಕ್ ಕ್ಯಾಲೆಂಡರ್ನ ಅಂತಿಮ ತಿಂಗಳಾದ ದುಲ್ಹಿಜ್ಜಾದ 10ನೇ ದಿನದಂದು ಬಕ್ರೀದ್ ಹಬ್ಬವನ್ನು ಆಚರಿಸಲಾಗುತ್ತದೆ. ಅಂದು ಮುಸ್ಲಿಮರು ರಂಜಾನ್ ಹಬ್ಬದ ಹಾಗೆಯೇ ಜೂರ ಸಮಯಕ್ಕೆ ಪ್ರವೇಶಿಸುವ ಮೊದಲು ಸೂರ್ಯನು ಸಂಪೂರ್ಣವಾಗಿ ಉದಯಿಸಿದ ನಂತರ ಈದ್ಗಾಗೆ ಹೋಗಿ ಲಬ್ಬೈಕ್ ಅಲ್ಲಾಹುಂ ಲಬ್ಬೈಕ್ ಎಂದು ಈದ್ ಅಲ್ ಅಧಾ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾರೆ. ಈ ಪ್ರಾರ್ಥನೆ ಅವರಲ್ಲಿ ಒಂದು ಬಗೆಯ ಚೈತನ್ಯವನ್ನು, ಸಹೋದರತ್ವ ಭಾವನೆಯನ್ನು ಉಂಟು ಮಾಡುತ್ತದೆ. ಈದ್ಗಾಗಳಲ್ಲಿ ಇಮಾಮರ ಹಿಂದೆ ಸಾಲು ಸಾಲಾಗಿ ನಿಂತು ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಎಂದು ಘೋಷಣೆ ಮಾಡುತ್ತಾ ಸಾಮೂಹಿಕವಾಗಿ ಎಲ್ಲರೂ ತಲೆಬಾಗುವ, ದೇವರಿಗೆ ಶರಣು ಹೋಗುವ ಆ ಅಭೂತಪೂರ್ವ ದೃಶ್ಯ ಕಾವ್ಯ ರೋಮಾಂಚನಕಾರಿಯಾಗಿದೆ. ಹಾಗೆ ನಯನ ಮನೋಹರವಾಗಿ ಗೋಚರಿಸುತ್ತದೆ. ನಮಾಜ್ ಮತ್ತು ಧರ್ಮೋಪದೇಶದ ಕೊನೆಯಲ್ಲಿ ನಂತರ ಒಬ್ಬರನ್ನೊಬ್ಬರು ಆಲಿಂಗನ ಮಾಡಿಕೊಳ್ಳುವುದು, ಕೈ ಕುಲುಕುವುದು, ಈದ್ ಮುಬಾರಕ್ ಅಂದರೆ ಈ ಹಬ್ಬ ನಿಮಗೆ ಶುಭವನ್ನುಂಟು ಮಾಡಲಿ ಎನ್ನುವುದು ಪರಸ್ಪರರಲ್ಲಿ ಗೌರವ ಭಾವನೆಯನ್ನು ಇಮ್ಮಡಿಸುತ್ತದೆ. ನಮಾಜ್ನಿಂದ ಮನೆಗಳಿಗೆ ಮರಳಿದಾಗ ಅವರ ಸಹೋದರಿಯರು ಸುಣ್ಣ ಮಿಶ್ರಿತ ಅರಿಶಿಣದ ನೀರಿನ ಪಾತ್ರೆಗಳನ್ನು ಕೈಯಲ್ಲಿ ಹಿಡಿದು ಬಾಗಿಲ ಬಳಿಯೇ ಕಾದು ನಿಂತಿರುತ್ತಾರೆ. ತುಂಬಾ ಉತ್ಸಾಹದಿಂದಿರುವ ಇವರಿಗೆ ತಮ್ಮ ಅಣ್ಣ ತಮ್ಮಂದಿರಿಗಾದ ದೃಷ್ಟಿಯನ್ನು ಹೋಗಲಾಡಿಸಲು ತುಂಬಾ ಉತ್ಸುಕರಾಗಿರುತ್ತಾರೆ. ದೃಷ್ಟಿ ತೆಗೆಯುವ ನೆಪದಲ್ಲಿ ಅವರು ಹಬ್ಬದ ಈದಿ ಅಂದರೆ ಇನಾಮ್ ವಸೂಲಿ ಮಾಡದೆ ಬಿಡುವುದಿಲ್ಲ. ಪ್ರಾರ್ಥನೆಯಿಂದ ಹಿಂದಿರುಗಿದ ನಂತರ ಕಿರಿಯರು ಸಾಮಾನ್ಯವಾಗಿ ತಮ್ಮ ತಂದೆ, ತಾಯಿ, ಅಣ್ಣ, ಅಕ್ಕಂದಿರು ಮೊದಲಾದ ಹಿರಿಯರ ಬಳಿ ಹೋಗಿ ಅವರ ಪಾದಗಳನ್ನು ಮುಟ್ಟಿ ನಮಸ್ಕರಿಸುವುದು ಮುಸ್ಲಿಮರಲ್ಲಿನ ಒಂದು ಸಂಪ್ರದಾಯವಾಗಿದೆ. ಆಗ ಹಿರಿಯರು ಅವರನ್ನು ಯಥೇಚ್ಛವಾಗಿ ಹರಸುತ್ತಾರೆ. ಹಾಗೆಯೇ ಪರಸ್ಪರ ಉಡುಗೊರೆಗಳನ್ನು ನೀಡುತ್ತಾರೆ. ಜೊತೆಗೆ ಈ ಪರಸ್ಪರ ಭೇಟಿ ತುಂಬಾ ಸೌಹಾರ್ದತೆಯನ್ನು ಉಂಟು ಮಾಡುತ್ತದೆ. ಒಟ್ಟಾರೆ ಸರ್ವಧರ್ಮ ಸಮನ್ವಯತೆಗೆ ಮತ್ತೊಂದು ಹೆಸರಾದ ಭಾರತದಲ್ಲಿ ಪ್ರತಿ ಧರ್ಮದವರು ತಮ್ಮ ತಮ್ಮ ಧರ್ಮೀಯ ಸಂಪ್ರದಾಯದಂತೆ ಹಬ್ಬಗಳನ್ನು ಆಚರಿಸಿ ಜೀವನಾನಂದವನ್ನು ಪಡೆಯಲು ಸರ್ವತಂತ್ರ ಸ್ವತಂತ್ರರಾಗಿದ್ದಾರೆ. ಆದರೆ ಹಬ್ಬದ ಆಚರಣೆಯ ನೆಪದಲ್ಲಿ ಕೋಮ ಸೌಹಾರ್ದತೆಗೆ ಧಕ್ಕೆ ತರುವಂತಹ ಘಟನೆಗಳು ನಡೆಯದಂತೆ ಎಚ್ಚರಿಕೆ ವಹಿಸಬೇಕಾದದ್ದು ಪ್ರತಿ ಧರ್ಮದ ಆಚರಣೆಯ ಮೂಲ ಆಶಯವಾಗಿದೆ. ಬಹುಜನ ಹಿತಾಯ ಬಹುಜನ ಸುಖಾಯ ಎಂಬ ಮಾತಿನಂತೆ ಲೋಕ ಕಲ್ಯಾಣಕ್ಕಾಗಿ ಪ್ರತಿ ಧರ್ಮೀಯರು ತಮ್ಮ ತಮ್ಮ ಹಬ್ಬಗಳನ್ನು ಶಾಂತಿ ಹಾಗೂ ಸೌಹಾರ್ದತೆಯಿಂದ ಆಚರಿಸುವಂತಾಗಲಿ. ಕೊಲ್ಲುವವನಿಗಿಂತ ಕಾಯುವವನೂ ಹೆಚ್ಚು ಎಂಬ ಮನೋದಾರ್ಶ್ಯತೆಯಲ್ಲಿ ಸ್ವಹಿತಕ್ಕಾಗಲಿ ಅಥವಾ ಜಗತ್ತಿನ ಹಿತಕ್ಕಾಗಲಿ ಸಂಕುಚಿತ ಮನೋಭಾವನೆಯನ್ನು ತೊರೆದು ಹೃದಯ ವೈಶಾಲ್ಯದ ದೃಢ ಹೆಜ್ಜೆಯ ಸಂಕೇತವಾದ ತ್ಯಾಗದ ಮಹಿಮೆಯನ್ನು ಅರಿತುಕೊಳ್ಳೋಣ. ಪ್ರೀತಿ, ಪ್ರೇಮ, ತ್ಯಾಗ ಸಹನೆಗಿಂತ ಮಿಗಿಲಾದದ್ದು ಬೇರಾವುದೂ ಇಲ್ಲ. ದೈವ ಭಕ್ತಿಯೇ ಪರಮೋಚ್ಛ ಎಂಬುದನ್ನು ಪ್ರವಾದಿ ಇಬ್ರಾಹಿಂ ಅವರ ಜೀವನ ನಡೆಯ ಮೂಲಕ ಅರಿತುಕೊಳ್ಳೋಣ. ತನುಮನ ಶುದ್ಧಿಯ ತ್ಯಾಗ ಸಹನೆಯ ಲೇಪನದ ಮೂಲಕ ನಮ್ಮ ಬದುಕನ್ನು ಸಾರ್ಥಕ ಪಡಿಸಿಕೊಳ್ಳೋಣ. ಇಂತಿ ನಿಮ್ಮವ ರವಿ ಕಂಗಳ್. ಎಲ್ಲರಿಗೂ ನಮಸ್ಕಾರಗಳು.